ಆತ್ಮೀಯರೇ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಲ್ಲಿ ಡಿಪ್ಲೊಮಾ CET 2024 ವೇಳಾಪಟ್ಟಿ ಮತ್ತು ಪರೀಕ್ಷಾ ಕೇಂದ್ರದ ಪ್ರಕಟಣೆ ಅಂತ ಇದೆ. ಅಂದರೆ ನಿಮಗೇನು ಅಂತ ಹೇಳಿದ್ರೆ ಟೈಮ್ ಟೇಬಲನ್ನು ಬಿಟ್ಟಿದ್ದಾರೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ಒಂದು ನಿಮಿಷ ಡೌನ್ಲೋಡ್ ಆಗುತ್ತೆ. ಟೈಮ್ ಟೇಬಲ್ ಅನೌನ್ಸ್ ಆಗಿದೆ ಎಕ್ಸಾಮ್ದು. ಒಂದು ನಿಮಿಷ ಓಪನ್ ಆಗುತ್ತೆ. ಎಲ್ಲಿದೆ ನೋಡಿ. ಒಂದು ನಿಮಿಷ. ಇಲ್ಲಿ 22/5/2024 ರಿಲೀಸ್ ಆಗಿದೆ. ಡಿಪ್ಲೊಮಾ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಇದೆ. ಅಂದರೆ ಎಂಟ್ರೆನ್ಸ್ ಟೆಸ್ಟ್ ಆಗಿರ್ತದೆ. ಡಿಪ್ಲೊಮಾ ಯಾರು ಮಾಡ್ತಿರ್ತೀರ ಅವರು 2024 ಟು ಡಿಪ್ಲೊಮಾ ಹೋಲ್ಡರ್ಸ್ ಫಾರ್ ಅಡ್ಮಿಷನ್ ಟು ಸೆಕೆಂಡ್ ಇಯರ್ or third semester engineering courses under the lateral entry scheme. ಅಂದರೆ ಲ್ಯಾಟ್ರಲ್ ಎಂಟ್ರಿ ಸ್ಕೀಮಲ್ಲಿ ಏನಂದರೆ ಡೈರೆಕ್ಟ್ ಸೆಕೆಂಡ್ ಇಯರ್ ಅಥವಾ ಥರ್ಡ್ ಸೆಮಿಸ್ಟ್ರಿಗೆ ಡೈರೆಕ್ಟ್ ಬರುವಂಥವ್ರು ಇದಾಗಿರುತ್ತೆ. ಒರಿಜಿನಲ್ ನೋಟಿಫಿಕೇಷನ್ ಅಂತ ಇದೆ. ಇಲ್ಲಿ ನೋಡ್ಬೋದು, ಡಿಪ್ಲೊಮಾ ಅಭ್ಯರ್ಥಿಗಳಿಗೆ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಲ್ಯಾಟ್ರಲ್ ಎಂಟ್ರಿ ಮೂಲಕ 2ನೇ ವರ್ಷ ಅಥವಾ 3ನೇ ವರ್ಷ ಸೆಮಿಸ್ಟರ್ ಇಂಜಿನಿಯರಿಂಗ್ ಕೋರ್ಸ್ಗಳ ಪ್ರವೇಶಾತಿಗೆ ಡಿಪ್ಲೊಮಾ ಸಾಮಾನ್ಯ ಪ್ರವೇಶ ಪರೀಕ್ಷೆ 2024 ಅಂತಿದೆ. ಇಲ್ಲಿ ನೋಡ್ಬೋದು, ದಿನಾಂಕ 3/5/2024 ಅಧಿಸೂಚನೆಯಲ್ಲಿ DCET 2024 ಪರೀಕ್ಷೆಯನ್ನು ಆನ್ಲೈನ್ ಮೂಲಕ ನಡೆಸಲಾಗುವುದೆಂದು ತಿಳಿಸಲಾಗಿತ್ತು. ಪ್ರಸ್ತುತ ವಿವಿಧ ಕಾರಣಗಳಿಂದ DCET 2024 ಪರೀಕ್ಷೆಯನ್ನು ಆಫ್ಲೈನ್ ಮೂಲಕ ಹಿಂದಿನ ವರ್ಷಗಳಲ್ಲಿ ನಡೆಸಿದಂತೆ OMR ಉತ್ತರ ಪತ್ರಿಕೆ ಮಾದರಿಯಲ್ಲಿ ನಡೆಸಲಾಗುವುದು. ಮುಂದುವರಿದು DCET 2024 ಪರೀಕ್ಷೆಯನ್ನು ಬಾಗಲಕೋಟೆ, ಬಳ್ಳಾರಿ, ಬೆಂಗಳೂರು, ಬೆಳಗಾವಿ, ದಾವಣಗೆರೆ, ಧಾರವಾಡ, ಕಲಬುರಗಿ, ಉಡುಪಿ, ಮೈಸೂರು, ಶಿವಮೊಗ್ಗ, ತುಮಕೂರು ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ಮಾತ್ರ ನಡೆಸಲಾಗುವುದಂತಿದೆ. DCET 2024 ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಈ ಮೇಲಿನ ಜಿಲ್ಲೆಗಳಲ್ಲಿ ಹೊರತುಪಡಿಸಿ ಬೇರೆ ಜಿಲ್ಲೆಗಳನ್ನು ಪರೀಕ್ಷಾ ಸ್ಥಳವನ್ನು ಆಯ್ಕೆ ಮಾಡಿಕೊಂಡಿರುವ ಅಭ್ಯರ್ಥಿಗಳು ಈ ಮೇಲಿನ ಜಿಲ್ಲೆಗಳಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಂಡು DCET 2024 ಪರೀಕ್ಷೆ ಹಾಜರಾಗಲು ಈ ಮೂಲಕ ತಿಳಿಸಲಾಗಿದೆ ಅಂತಿದೆ. DCET 2024 ಆನ್ಲೈನ್ ಅರ್ಜಿಯಲ್ಲಿ ಈ ಮೇಲೆ ತಿಳಿಸಿರುವ ಜಿಲ್ಲೆಗಳಲ್ಲಿ ಒಂದು ಜಿಲ್ಲೆಯನ್ನು ಪರೀಕ್ಷಾ ಕೇಂದ್ರವನ್ನು ಆಯ್ಕೆ ಮಾಡಿರುವ ಅಭ್ಯರ್ಥಿಗಳು ಮತ್ತೊಮ್ಮೆ ಪರೀಕ್ಷಾ ಕೇಂದ್ರದ ಜಿಲ್ಲೆಯನ್ನು ಆಯ್ಕೆ ಮಾಡುವ ಅವಶ್ಯಕತೆ ಇರೋದಿಲ್ಲ. ಅಂದರೆ ಸೆಲೆಕ್ಷನ್ ಮಾಡಬೇಕಾಗುತ್ತೆ ಒಂದು ಡಿಸ್ಟಿಕನ್ನು. ಈ ಮೇಲಿನ ಜಿಲ್ಲೆಗಳಲ್ಲಿ ಹೊರತುಪಡಿಸಿ ಬೇರೆ ಜಿಲ್ಲೆಗಳಲ್ಲಿ ಪರೀಕ್ಷಾ ಸ್ಥಳವನ್ನು ಆಯ್ಕೆ ಮಾಡಿಕೊಂಡಿರುವ ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ನಿಗದಿತ ಲಿಂಕನ್ನು ತೆಗೆದುಕೊಂಡು DCET 2024 ಪರೀಕ್ಷಾ ಕೇಂದ್ರವನ್ನು ದಿನಾಂಕ 24/5/2024 ಬೆಳಗ್ಗೆ 11ರಿಂದ 27/5/2024 ರಾತ್ರಿ 11ರವರೆಗೆ ಆಯ್ಕೆ ಮಾಡಲು. ಅಂದರೆ ನೀವು ಸೆಂಟ್ರನ್ನು ಸೆಲೆಕ್ಷನ್ ಮಾಡಬೇಕಾಗತ್ತೆ. ಮತ್ತು ಲಿಂಕ್ ಇರುತ್ತೆ, ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಸೆಂಟ್ರನ್ನು ಚೂಸ್ ಮಾಡಿ. ಎಕ್ಸಾಮಿನೇಷನ್ ಟೈಮ್ ಟೇಬಲ್ ನೋಡ್ಬೋದು. ಡೇಟ್ 22/6/2024 ಅಂದಿರುತ್ತೆ. ನೋಡ್ಬೋದು, ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಫಾರ್ ಹೊರನಾಡು ಆ್ಯಂಡ್ ಗಡಿನಾಡು ಕನ್ನಡಿಗಸ್ ಕ್ಯಾಂಡಿಡೇಟ್ಸ್ ಓನ್ಲಿ ಇನ್ ಬ್ಯಾಂಗ್ಳೂರು ಅಂತ ಇದೆ. ಅಂದರೆ ಹೊರನಾಡು ಮತ್ತು ಗಡಿನಾಡಿನ ಕನ್ನಡಿಗರಿಗೆ ಇರುತ್ತೆ ಇದು ಕನ್ನಡ ಲ್ಯಾಂಗ್ವೇಜ್ ಟೆಸ್ಟು. ಹೊರನಾಡು ಕನ್ನಡಿಗರಿಗೆ ಅಂದರೆ ಕರ್ನಾಟಕ ಬಿಟ್ಟು ಹೊರಗಡೆ ಸ್ಟಡಿ ಮಾಡಿದಂಥವ್ರಿಗೆ ನೋಡ್ಬೋದು 11:30ರಿಂದ 2:30ವರೆಗೆ ಇರುತ್ತೆ. 50 ಮಾರ್ಕ್ಸಿಂದು. ಮತ್ತು ನೋಡ್ಬೋದು ಆಫ್ಟರ್ನೂನ್ ಸೆಷನ್ ಏನು ಅಂತ ಹೇಳಿದ್ರೆ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಇರುತ್ತೆ, ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಅನಾಲಿಟಿಕ್ಸ್, IT ಸ್ಕಿಲ್ಸ್, ಫಂಡಮೆಂಟಲ್ಸ್ ಆಫ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗು, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್, ಇಷ್ಟೆಲ್ಲ ಟಾಪಿಕ್ ಒಳಗೊಂಡಿರುತ್ತೆ. ಟೈಮಿಂಗ್ ಮತ್ತು 2 PM to 5 PM 3 ಅವರ್ಸ್ ಇರುತ್ತೆ. 100 ಮಾರ್ಕ್ಸಿಂದ. ಲ್ಯಾಟ್ರಲ್ ಎಂಟ್ರಿ ವಿದ್ಯಾರ್ಥಿಗಳಿಗೂ ಇರುತ್ತೆ. ಡಿಪ್ಲೊಮಾ CET ಮಾಡುವಂಥವ್ರಿಗೆ, ಅಂದರೆ ಡಿಪ್ಲೊಮಾ ಮಾಡಿದವರು ಮುಂದೆ ಲ್ಯಾಟ್ರಲ್ ಎಂಟ್ರಿ ಮೂಲಕ BE ಮಾಡೋಂಥವ್ರಿಗೆ ಅವರೇ ಅನ್ಕೊಳ್ತೀನಿ. ಇದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಮಾಡಿ. ಇವರೇ ಇಲ್ಲಿ ಡಿಪ್ಲೊಮಾ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ 2024 ಟು ಡಿಪ್ಲೊಮಾ ಹೋಲ್ಡರ್ಸ್ ಅಂತ ಇದೆ. ಅಂದರೆ ಡಿಪ್ಲೊಮಾ ಮುಗಿದವರು ಫಾರ್ ದ ಅಡ್ಮಿಷನ್ ಟು ಸೆಕೆಂಡ್ ಇಯರ್ ಆರ್ ಥರ್ಡ್ ಸೆಮಿಸ್ಟರ್ ಇಂಜಿನಿಯರಿಂಗ್ ಕೋರ್ಸ್ ಅಂಡರ್ ದಿ ಲ್ಯಾಟ್ರಲ್ ಎಂಟ್ರಿ ಸ್ಕೀಮ್ ಇನ್ಕ್ಲೂಡಿಂಗ್ ಡಿಪ್ಲೊಮಾ ವರ್ಕಿಂಗ್ ಪ್ರೊಫೆಷ್ನಲ್ಸ್. ಒರಿಜಿನಲ್ ನೋಟಿಫಿಕೇಷನ್. ಡಿಪ್ಲೊಮಾ ಮುಗಿಸಿ ಮುಂದೆ ಅವರು ಲ್ಯಾಟ್ರಲ್ ಎಂಟ್ರಿ ಮೂಲಕ ಡೈರೆಕ್ಟಾಗಿ ಇವರು ಎಂಟ್ರಿ ಆಗ್ತಾರೆ. ಇವರು